ಅಭಿಮಾನಿಗಳ ಈ ಪ್ರೀತಿ ಏನಿದೆ ತುಂಬಾ ಒಂದು ಬೇರೆ ಮಟ್ಟಕ್ಕೆ ಹೊರಟೋಗುತ್ತೆ. ಅವ್ರ ಕೋಪನೆಲ್ಲ ಕಾಮೆಂಟಲ್ಲಿ ತೀರಿಸ್ಕೋತಾರೆ. ಅಭಿಮಾನಿಗಳು ಯಾವಾಗಲೂ ಅಭಿಮಾನಿ ದೇವ್ರುಗಳ ಥರನೇ ಇರಬೇಕಲ್ವಾ? ಬೇಜಾರು ಇರ್ಸ್ಮುರ್ಸಾಗೋ ವಿಷಯ ಏನು ಅಂತಂದರೆ, ಈ ಸಮಸ್ಯೆ ನಾನೊಬ್ಳು ಮಾತ್ರ ಅಲ್ಲ, ಅಭಿಮಾನಿಗಳಿಗೋಸ್ಕರ ಈ ಪೇನ್ಫುಲ್ ಎಕ್ಸಸೈಸ್ ಕಂಪ್ಲೀಟ್ಲಿ ಓಕೆ. ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಮ್ಮ ನಾಟ್ಯ ವಳರ್ಮಣಿ ಸುಬ್ಬಿಕುಟ್ಟಿ ವಿಡಿಯೋ ನಿಮ್ಗೆಲ್ರಿಗೂ ತುಂಬ ಇಷ್ಟ ಆಗಿದೆ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಏನು ಗೊತ್ತಾ, ಪಾಪ ಸುಬ್ಬಿಕುಟ್ಟಿ ತುಂಬ ಪೇಷಂಟಾಗೆ ಹೇಳ್ಕೊಡ್ತಾಳೆ. ನಾನೇ ಸ್ವಲ್ಪ ದಡ್ಡಿ. ಇತ್ತೀಚೆಗಂತೂ ಸ್ಟ್ಯಾಮಿನಾನೇ ಇಲ್ಲ, ಈ ಕೋವಿಡ್ ಎಲ್ಲ ಆದಮೇಲಿಂದ. ಅದು ಅಲ್ಲದೆ ನಾನು ಕಲ್ತಿದ್ದು ಕೂಚುಪುಡಿ. ಅದಾದಮೇಲೆ ಸಿನಿಮಾಗೆ ಬಂದ ಬರೀ ಸಿನಿಮಾ ಸ್ಟೈಲ್ ಡ್ಯಾನ್ಸೇ ಮಾಡ್ಕೊಂಡು ಹೋದೆ. ಕ್ಲಾಸಿಕಲ್ ಡ್ಯಾನ್ಸ್ ಅಂತೂ ಕಂಪ್ಲೀಟಾಗಿ ಟಚ್ ಬಿಟ್ಟು ಹೋಗಿದೆ. ಆ್ಯಂಡ್ ಅದು ಅಲ್ಲದೆ ನಾನು ಆಗಲೇ ಹೇಳ್ದಂಗೆ ಇಷ್ಟು ರಿಗೋರಸ್ ಆಗಿ ಡ್ಯಾನ್ಸ್ ಎಲ್ಲ ಮಾಡಬೇಕು ಅಂದರೆ ಸ್ವಲ್ಪ ಸ್ಟ್ಯಾಮಿನಾ ಬಿಲ್ಡ್ ಮಾಡಬೇಕು. ಕಂಟಿನ್ಯೂಸ್ ಆಗಿ ಒಂದು ಸ್ವಲ್ಪ ವರ್ಕೌಟು ಎಕ್ಸಸೈಸು ಎಲ್ಲ ಕರೆಕ್ಟಾಗಿ ಮಾಡಬೇಕು. ನಾನು ಆಗಲೇ ಹೇಳಿದ್ನಲ್ಲ, ಸೋಂಬೇರಿ ನಾನು ಅಂತ. ಸೊ ಅದು ಯಾವುದೂ ಮಾಡ್ತಾಯಿಲ್ಲ. ಇದ್ದಕ್ಕಿದ್ದಂಗೆ ಫುಲ್ಲು ಜೋಶ್ ಬಂದುಬಿಡುತ್ತೆ. ಒಂದಿನ ಡ್ಯಾನ್ಸ್ ಕಲಿತೀನಿ ಅಂತ ಶುರು ಮಾಡ್ತೀನ, ಆಮೇಲೆ ಕೈಕಾಲು ನೋವು ಅಂತ ಶುರು ಆದರೆ 1-2 ದಿನ ಹಂಗೆ ಪೋಸ್ಟ್ಪೋನ್ ಮಾಡ್ತೀನಿ. ಆಮೇಲೆ ತಿರ್ಗಾ ಇನ್ಯಾವುದೋ ಶೂಟಿಂಗು ಇನ್ನೇನೋ ಕೆಲಸ ಅಂತ ಬ್ಯುಸಿ ಆಗೋಗ್ಬಿಟ್ರೆ ಅದು ಹಾಗೆ ಡಿಸ್ಕಂಟಿನ್ಯೂ ಆಗೋಗುತ್ತೆ. ಸೊ ಇದೇ ಥರ ಮಾಡ್ತಾಯಿದ್ದೀನಿ. ಬಟ್ ಪಾಪ ನಾನು ಯಾವಾಗ ಕೇಳಿದ್ರೂ ಪೇಷಂಟಾಗೆ ಹೇಳ್ಕೊಡ್ತಾಳೆ. ಆಮೇಲೆ ದೊಡ್ಡದಾಗಿ ಕೈ ಕೊಡೋದು ನಾನೇ. ಆಮೇಲೆ ನೀವು ಕೆಲವರೆಲ್ಲರೂ ಈ ಡ್ಯಾನ್ಸ್ ಬಗ್ಗೆ, ಅಂದರೆ ಈ ಸುಬ್ಬಿಕುಟ್ಟಿ ಗ್ರಿಫಿನ್ ಕಾಲೇಜ್ ಆಫ್ ಡ್ಯಾನ್ಸ್ ಅಲ್ಲಿ ಎಕ್ಸಾಮ್ ಬರೆದು ಅದೆಲ್ಲ ಪಾಸ್ ಮಾಡಿದ್ಲಲ್ಲ, ಅದ್ರ ಬಗ್ಗೆ ಡೀಟೇಲ್ಸ್ ಕೇಳಿದ್ದೀರ. ನಾನು ಆ ಲಿಂಕ್ನ ನಿಮ್ಮ ಕಾಮೆಂಟ್ ಕೆಳಗಡೆ ಶೇರ್ ಮಾಡಿದ್ದೀನಿ. ಸೊ ನಿಮಗೆ ಏನೇ ಡೀಟೇಲ್ಸ್ ಬೇಕಿದ್ರು ಅಥವಾ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀವು ಆ ಸೈಟ್ಗೆ ಹೋಗಿ ನೋಡಿದ್ರೆ ನಿಮಗೆ ಸಿಗತ್ತೆ. ಆಮೇಲೆ ಇನ್ನೊಂದು ನಾನು ನೋಟಿಸ್ ಮಾಡಿದ್ದೇನು ಗೊತ್ತಾ, ನೀವು ಕೆಲವರೆಲ್ಲ ಬಂದು ಬರೀ ವಿಡಿಯೋ ನೋಡ್ಕೊಂಡು ಮಾತ್ರ ಹೋಗ್ತಾ ಇದ್ದೀರಾ. ಯಾಕೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ತಾ ಇಲ್ಲ, ಆಮೇಲೆ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡ್ತಾ ಇಲ್ಲ? ಏನು ವಿಷಯ? ಇವತ್ತು ನಾನು ಏನೇ ಆಗಿದ್ರು ಈ ಮಟ್ಟಕ್ಕೆ ಬೆಳೆದಿರೋದು ಅದು ನಿಮ್ಮ ಪ್ರೀತಿಯಿಂದ, ನಿಮ್ಮ ಪ್ರೋತ್ಸಾಹದಿಂದನೇ. ಅದಕ್ಕೆ ನಾನು ಯಾವತ್ತಿದ್ರೂ ಚಿರಋಣಿ. ಆದರೆ ಕೆಲವೊಂದು ಸತಿ ಈ ಅಭಿಮಾನಿಗಳ ಈ ಪ್ರೀತಿ ಏನಿದೆ ತುಂಬ ಒಂದು ಬೇರೆ ಮಟ್ಟಕ್ಕೆ ಹೊರಟೋಗುತ್ತೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಮುಂಚೆ ಎಲ್ಲ ಅಭಿಮಾನಿಗಳು ನಮ್ಮನ್ನೆಲ್ಲ ಮೀಟ್ ಮಾಡೋಕ್ಕೆ ಬಂದರೆ ಒಂದು ಆಟೋಗ್ರಾಫ್ ತಗೊಳ್ಳೋರು. ಆವಾಗ ಈ ಸೆಲ್ಫಿ ಫೋಟೋ ಇದೆಲ್ಲ ಇತ್ತಿಲ್ಲ. ಈಗ ಅದೆಲ್ಲ ಹೊಟ್ಟೆ ಹೋಗಿದೆ ಅಂತ ಹೇಳಬೇಕು. ಈ ಆಟೋಗ್ರಾಫ್ ಕೇಳಕ್ಕೆ ಬರೋರು ಯಾರೋ ಈ ಚಿಕ್ಕ ಮಕ್ಕಳು ಅಥವಾ ಸ್ಟೂಡೆಂಟ್ಸು, ಬರೀ ಅಂಥವ್ರು ಮಾತ್ರ. ಈಗ ಯಾರೇ ಬರಲಿ, ಫಸ್ಟು ಎಲ್ಲರ ಕೈಲೂ ನಿಮಗೆ ಗೊತ್ತಿದೆ, ಮೊಬೈಲ್ ಇದ್ದೇ ಇರುತ್ತೆ. ಫಸ್ಟು ಒಂದು ಸೆಲ್ಫಿ ಅಂತಾರೆ. ಅಲ್ಲಿಂದ ಶುರು ಆಗತ್ತಪ್ಪ ಪ್ರಾಬ್ಲಮ್ಮು. ನಾನು ಎಲ್ಲರೂ ಅಂತ ಹೇಳಲ್ಲ, ಕೆಲವರು ಒಂದು ಬೆರಳೆ ಎಣಿಕೆ ಅಷ್ಟು ಜನ ಮಾತ್ರ. ಏನಾಗುತ್ತೆ, ಈಗ ಎಲ್ಲೋ ಒಂದು ದೊಡ್ಡ ಮಾಲ್ಗೆ ಹೋಗಿರ್ತೀವಿ, ಅಥವಾ ದೇವಸ್ಥಾನಕ್ಕೋ ಅಥವಾ ಎಲ್ಲೋ ಒಂದು ರೆಸ್ಟೋರೆಂಟ್ಗೋ, ಫ್ರೆಂಡ್ಸ್ ಜೊತೆ ಇರ್ಬೋದು, ಫ್ಯಾಮಿಲಿ ಜೊತೆ ಇರ್ಬೋದು. ಕೆಲವೊಂದು ಸತಿ ಏನಾಗುತ್ತೆ ಅಂದರೆ, ಏನೋ ಒಂದು ಟೈಮ್ ಲಿಮಿಟಲ್ಲಿ ಹೋಗಿರ್ತೀನಿ, ಏನೋ ಕೆಲಸ ಇರುತ್ತೆ, ಅಥವಾ ಏನೋ ಒಂದು ಅರ್ಜೆಂಟಾಗಿ ಯಾವುದೋ ಒಂದು ಫಂಕ್ಷನ್ಗೆ ಹೋಗಿ ಮುಂಚೆ ಏನೋ ಗಿಫ್ಟ್ ತೊಗೋಬೇಕಾಗಿರುತ್ತೆ. ಹೀಗೆ ಏನೋ ನಾವು ನಿಮ್ಮ ಥರನೇ ಅಲ್ವಾ, ನಮಗೂ ಮನೆ ಕೆಲಸಗಳು, ಬೇರೆ ಬೇರೆ ಕಮಿಟ್ಮೆಂಟ್ಸು, ಈ ಒಂದು ಪ್ರೆಷರಲ್ಲೆಲ್ಲ ಅಥವಾ ಒಂದೊಂದು ಸತಿ ಏನೋ ಒಂದು ರಿಲ್ಯಾಕ್ಸೇಷನ್ಗೆ ಅಂತ ಹೋಗ್ಬೋದು. ಅಂಥ ಟೈಮಲ್ಲಿ ಯಾರೋ ಬರ್ತಾರೆ, ಸೆಲ್ಫಿ ಅಂತ ಕೇಳ್ತಾರೆ. ನನಗೂ ನಿಮ್ಗಳ ಜೊತೆ ಫೋಟೋ ತೆಗೆಸ್ಕೊಳ್ಳೋದು, ನಿಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡೋದು ನನಗೂ ತುಂಬ ಖುಷಿನೇ. ನನಗೂ ಏನಂತಾರೆ, ಅಪ್ಪ ಇಷ್ಟು ವರ್ಷ ಆದರೂ ಇಷ್ಟು ಪ್ರೀತಿ ತೋರಿಸ್ತಾರಲ್ಲ, ಇಷ್ಟೊಂದು ಅಭಿಮಾನ ಇದೆಯಲ್ಲ ಅಂತ ಒಂಥರ ತುಂಬಾ ಒಂದು ಸಂತೋಷ ಆಗುತ್ತೆ. ಆದರೆ ಕೆಲವೊಂದು ಸಲ ನೀವು ಯೋಚನೆ ಮಾಡಿ, ಯಾವುದೋ ಒಂದು ದೊಡ್ಡ ಮಾಲ್ಗೋ, ಅಲ್ಲಿ ತುಂಬ ಜನ ಇರ್ತಾರೆ, ಅಥವಾ ದೇವಸ್ಥಾನದಲ್ಲಿ ಇಂಥ ಕಡೆ ಎಲ್ಲ ಬಂದಾಗ ಯಾರೋ ಒಬ್ರಿಗೋ ಇಬ್ರಿಗೋ ನಾನು ಸೆಲ್ಫಿ ಕೊಟ್ಟರೆ ಆವಾಗ ಅಲ್ಲಿರೋರು ಎಲ್ಲರೂ ಬರ್ತಾರೆ.
ಸೆಲ್ಫಿ 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 ಅಂತ. ಆವಾಗ ನೀವೇ ಯೋಚನೆ ಮಾಡಿ, ಹೋಗಿರೋ ಒಂದು ಲಿಮಿಟೆಡ್ ಟೈಮಲ್ಲಿ ಎಲ್ಲರ ಜೊತೆನೂ ಫೋಟೋ ತೆಗೆಸ್ಕೋತಾ ಅಥವಾ ಈ ಥರ ಸೆಲ್ಫಿ ಕೊಡ್ತಾ ನಿಂತ್ಕೊಂಡ್ರೆ ನಾನು ನನ್ನ ಕೆಲಸ ಮಾಡೋದು ಹೇಗೆ, ಅಥವಾ ನನ್ನ ಕೆಲಸ ಮುಗಿಸ್ಕೊಳ್ಳೋದು ಹೇಗೆ? ಮಾಲ್ಗೆ ಹೋಗಿರ್ಬೋದು, ಅಲ್ಲಿ ಶಾಪಿಂಗ್ ಫಿನಿಷ್ ಮಾಡೋಕ್ಕಾಗತ್ತಾ? ಅಥವಾ ದೇವಸ್ಥಾನದಲ್ಲಿ ನಮ್ಗಳಿಗೂ ನಿಮ್ಮ ಥರನೇ ಭಕ್ತಿಯಿಂದ ಒಂದು ದೇವ್ರನ್ನ ನೋಡಬೇಕು, ಒಂದು ಕೈ ಮುಗಿಬೇಕು, ನಮಸ್ಕಾರ ಮಾಡಬೇಕು, ಅಥವಾ ಏನು ಬೇಡ, ಒಂದು ಪೀಸ್ ಆಫ್ ಮೈಂಡಿಗೆ ಹೋಗಿರ್ತೀವಿ ಅಲ್ವಾ? ಆವಾಗ ಅದೆಲ್ಲ ಹೇಗೆ ಸಾಧ್ಯ ಆಗುತ್ತೆ? ಕೆಲವೊಂದು ಕಡೆ ಅಂತೂ ಈ ದೊಡ್ಡ ದೊಡ್ಡ ಕೆಲವು ಸ್ಟೋರ್ಸಲ್ಲಿ ಅವ್ರಿಗೆ ಅವ್ರ ಶಾಪಲ್ಲಿ ಸೆಲ್ಫಿ ಅಥವಾ ಫೋಟೋ ತೆಕ್ಕೊಳ್ಳೋದು ಅವ್ರು ಅಲೋ ಮಾಡಲ್ಲ, ಹೇಳ್ತಾರೆ ಪ್ಲೀಸ್ ಇಲ್ಲಿ ತೆಕ್ಕೋಬೇಡಿ ಅಂತ. ಯಾಕೆಂದರೆ ಅಲ್ಲಿ ಬಂದಿರೋವಂಥ ಬೇರೆ ಕಸ್ಟಮರ್ಸ್ಗೂ ತೊಂದರೆ ಆಗುತ್ತೆ. ಇನ್ನು ಕೆಲವು ಸತಿ ನಮ್ಮ ಜೊತೆ ಬೇರೆ ಯಾರ್ಯಾರೋ ಇರ್ತಾರೆ ಅಲ್ವಾ, ಅವ್ರಿಗೂ ಹಿಂಸೆ ಆಗ್ಬೋದು. ಎಷ್ಟೋ ಸಲ ಏನಾಗಿದೆ ಗೊತ್ತಾ, ನಾನು ಈ ಥರ ಇಲ್ಲ ನಾನು ಆಚೆ ಬಂದ ಮೇಲೆ ಸೆಲ್ಫಿ ಕೊಡ್ತೀನಿ, ಎಕ್ಸಾಂಪಲ್ ದೇವಸ್ಥಾನದಲ್ಲೇ ಇರ್ಬೋದು, ದೇವಸ್ಥಾನದ ಒಳಗಡೆ ಬೇಡ ಆಚೆ ಬಂದ ಮೇಲೆ ಸೆಲ್ಫಿ ಕೊಡ್ತೀನಿ ಅಂತ ಹೇಳಿದಾಗ ಕೆಲವೊಬ್ಬರು ಬೇಜಾರು ಮಾಡಿಕೊಂಡು ಹೋಗಿರೋದುಂಟು. ಇನ್ನು ಕೆಲವರು ಏನೋ ಕೋಪ ಮಾಡಿಕೊಂಡು ಬೈಕೊಂಡು ಹೋಗಿದ್ದಾರೆ. ಇದೆಲ್ಲ ನನಗೆ ಹೇಗೆ ಗೊತ್ತಾಗತ್ತೆ ಗೊತ್ತಾ, ನನ್ನ ಜೊತೆ ಯಾರಾದರೂ ಬಂದಿರ್ತಾರಲ್ಲ, ಅವ್ರಿಗೆ ಗೊತ್ತಿಲ್ಲ ಅವ್ರು ನನ್ನ ಜೊತೆ ಇದ್ದಾರೆ ಅಂತ, ಕೇಳಿಸ್ಕೊಂಡು ಹೇಳ್ತಾರೆ ನೋಡು ಅವ್ರು ಹಿಂಗೆ ಅಂದ್ಕೊಂಡು ಹೋದರು ಅಂತ. ಇದ್ರದ್ದು ಇನ್ನೊಂದು ಎಕ್ಸ್ಟ್ರೀಮ್ ಏನು ಅಂದರೆ, ಇಲ್ಲಿ ಈ ಥರ ಆಗಿರುತ್ತಾ, ಯಾರೋ ಒಂದು ಸೆಲ್ಫಿ ಕೇಳಿದಾಗ ಕೊಟ್ಟಿರಲ್ಲ ಅಥವಾ ಈ ಥರದ್ದೆಲ್ಲ ಆದಾಗ ಆ ಕೋಪನ ಈ ಥರ ಒಂದು ಯಾವುದೋ ವಿಡಿಯೋ ಮೇಲೋ ಅಥವಾ ಇನ್ಯಾವುದಾದ್ರು ಸೋಷಿಯಲ್ ಮೀಡಿಯಾದಲ್ಲೇನೋ ಪೋಸ್ಟಲ್ಲೋ ಅವ್ರ ಕೋಪನೆಲ್ಲ ಕಾಮೆಂಟಲ್ಲಿ ತೀರಿಸ್ಕೋತಾರೆ, ಏನೇನೋ ಬೈತಾರೆ. ಬಟ್ ಈಗಂತೂ ಈ ಸೋಷಿಯಲ್ ಮೀಡಿಯಾ ಬಂದಿರೋದು ಎಷ್ಟು ಒಳ್ಳೆಯದೋ ಅಷ್ಟೇ ನೆಗೆಟಿವ್ ಇದು ಇದೆ. ಆ ಫ್ರಸ್ಟ್ರೇಷನ್ ಎಲ್ಲ ಒಂದು ಫೋಟೋ ಕೊಡಲಿಲ್ಲ ಅಥವಾ ಮಾತಾಡಿಸ್ಲಿಲ್ಲ ಅಥವಾ ಸೆಲ್ಫಿ ತೊಗೊಳ್ಳಿಲ್ಲ ಅನ್ನೋ ಕೋಪನೆಲ್ಲ ಈ ಥರ ಕೆಟ್ಟದಾಗ ಕಾಮೆಂಟ್ ಹಾಕ್ತಾರೆ. ಇದೆಲ್ಲ ಸರಿನಾ? ನೀವೇ ಯೋಚನೆ ಮಾಡಿ. ಅಭಿಮಾನಿಗಳು ಯಾವಾಗಲೂ ಅಭಿಮಾನಿ ದೇವ್ರುಗಳ ಥರನೇ ಇರಬೇಕಲ್ವಾ? ಒಂದೆರಡು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ರೀಸೆಂಟಾಗೆ ನಾನು ನನ್ನ ಫ್ರೆಂಡ್ಸು, ಅದೇ ಸಂಧ್ಯಾ ಮತ್ತು ನೀತಾ, ನಾವು 3 ಜನ ಎಲ್ಲೋ ಶಾಪಿಂಗ್ ಹೋಗಿದ್ವಿ. ಶಾಪಿಂಗ್ ಮಾಡಿದ್ಮೇಲೆ ಹೊಟ್ಟೆ ಹಸಿಯೋಕ್ಕೆ ಶುರುವಾಯಿತು. ಸರಿ ಹೋಟ್ಲಿಗೆ ಹೋಗಿ ತಿನ್ನೋಣ ಅಂತ ಡಿಸೈಡ್ ಮಾಡಿದ್ವಿ. ಅಲ್ಲಿ ಯಾವುದೋ ಒಂದು ಫೇಮಸ್ ಒಂದು ಹೋಟೆಲ್ ಇದೆ, ಪುಟ್ಟು ಜಾಗ ಬಟ್ ತುಂಬ ಫೇಮಸ್ಸು. ನೀನು ಅಲ್ಲಿಗೆ ಹೋಗಿದ್ಯಾ ಅಂತ ಕೇಳಿದ್ರು. ಯಾವತ್ತೂ ಹೋಗಿಲ್ಲ ಅಂದೆ, ಏಕೆಂದರೆ ಮುಂಚಿಂದನೂ ಈ ಥರ ಚಿಕ್ಕ ಹೋಟ್ಲು ಅದಕ್ಕೆಲ್ಲ ಹೋಗೋಕ್ಕಾಗಲ್ಲ, ಏನೇ ಇದ್ದರೂ. ಏಕೆಂದರೆ ಯಾವ್ದಾದ್ರು ದೊಡ್ಡ ಜಾಗಗಳಿಗಾದರೂ ಹೋಗ್ಬೋದು, ಚಿಕ್ಕ ಜಾಗ ಅಂತಂದರೆ ಮತ್ತೆ ಸೇಮ್ ಅದೇ ಪ್ರಾಬ್ಲಮ್, ತುಂಬ ಜನ ತುಂಬ್ಕೊಂಡ್ಬಿಡ್ತಾರೆ ಅಂತೆಲ್ಲ. ಬಟ್ ಆವತ್ತು ಡಿಸೈಡ್ ಮಾಡಿ ಬಾ ಹೋಗೋಣ, ನನಗೂ ಟ್ರೈ ಮಾಡಬೇಕು ಅಂತ ತುಂಬ ಇಷ್ಟ ಇದೆ, ಯಾಕೆಂದರೆ ಈ ಹೋಟ್ಲ್ ಬಗ್ಗೆ ತುಂಬ ಕೇಳಿದ್ದೀನಿ ಅಂತ. ಸರಿ ಹೋಟ್ಲಿಗೆ ಹೋದ್ವಿ, ಕೂತ್ಕೊಂಡ್ವಿ, ತುಂಬ ಪುಟ್ಟ ಜಾಗ, ಕೂತ್ಕೊಂಡ್ವಿ, ಊಟ ಎಲ್ಲ ಆರ್ಡ್ರ್ ಮಾಡಿದ್ವಿ. ಅಷ್ಟೊತ್ತಿಗೆ ಆ ಮ್ಯಾನೇಜರ್ ಬಂದ್ಬಿಟ್ಟು, ಮೇಡಮ್ ನಿಮ್ಮ ಫ್ಯಾನ್ಸ್ ಯಾರು ವೆಯ್ಟ್ ಮಾಡ್ತಾ ಇದ್ದಾರೆ, ಅವ್ರು ಫೋಟೋ ತೆಗೆಸ್ಕೋಬೇಕಂತೆ ಅಂತ. ಇನ್ನೂ ಹೋಗಿ ಒಂದು ಏನಂತಾರೆ 5-10 ನಿಮಿಷ ಆಗಿಲ್ಲ, ಆಗಲೇ ತುಂಬ ಹೊತ್ತಿಂದ ಹೇಗೆ ವೆಯ್ಟ್ ಮಾಡೋಕ್ಕೆ ಸಾಧ್ಯ? ಸರಿ, ಸಿಕ್ಕಾಪಟ್ಟೆ ಹಶು ಬೇರೆ ಆಗಿತ್ತು. ನಾನಂದೆ ಬರ್ತೀನಿ, 1 ನಿಮಿಷ ಊಟ ಮಾಡಿಬಿಟ್ಟು ಬರ್ತೀನಿ ಅಂತ. ಇನ್ನೊಂದು 5 ನಿಮಿಷ ಆಗಿಲ್ಲ, ತಿರ್ಗಾ ಮ್ಯಾನೇಜರ್ ಬಂದರು, ಮೇಡಮ್ ಅವ್ರು ಕಾಯ್ತಾ ಇದ್ದಾರೆ, ಅವ್ರು ಹೋಗಬೇಕಂತೆ ಅಂತ. ಅಷ್ಟೊತ್ತಿಗೆ ಏನೋ ಸೂಪು ಏನೋ ಬಂದಿತ್ತು, ತಿಂತಾ ಇದ್ದೆ. ನಾನಂದೆ ಪ್ಲೀಸ್ ಒಂದು 5 ನಿಮಿಷ ವೆಯ್ಟ್ ಮಾಡೋಕ್ಕೆ ಹೇಳಿ ಅಂತ. ಅದಾಗಿ ಇನ್ನೊಂದು 10 ನಿಮಿಷನೂ ಆಗಿಲ್ಲ, ಮತ್ತೆ ಆ ಮ್ಯಾನೇಜರ್ ಬಂದರು, ಮೇಡಮ್ ಅವ್ರಿಗೆ ಲೇಟ್ ಆಗ್ತಾ ಇದೆಯಂತೆ, ಬಂದು ನೀವು ಫೋಟೋ ತೆಗೆಸ್ಕೋಬೇಕಂತೆ. ನಾನು ಇನ್ಫ್ಯಾಕ್ಟ್ ಒಂದು ಸೆಕೆಂಡು ಆ ಮ್ಯಾನೇಜರ್ ಮೇಲೆ ಬೇಜಾರು ಮಾಡ್ಕೊಂಡೆ, ಯಾಕ್ರಿ ನೀವು ಇಷ್ಟೊಂದು ಫೋರ್ಸ್ ಮಾಡ್ತಾ ಇದ್ದೀರಾ, ನಿಮ್ಮ ಪ್ರೆಷರೇ ನನಗೆ ಜಾಸ್ತಿ ಆಗ್ತಾಯಿದೆ ಅಂತ. ಅವರೊಂದು ಇಲ್ಲ ಮೇಡಮ್, ನಾವು ಆ್ಯಕ್ಚುಲಿ ಅವ್ರಿಗೆ ವೆಯ್ಟ್ ಮಾಡಿ ಅಂತ ಹೇಳಿದ್ವಿ, ಯಾಕೆಂದರೆ ಜಾಗ ಚಿಕ್ಕದಲ್ವ, ಎಲ್ಲ ಟೇಬಲ್ ಹತ್ರ ಇತ್ತು, ವೆಯ್ಟ್ ಮಾಡಿ ಅಂತ ನಾವೇ ಹೇಳಿದ್ದೀವಿ, ನಿಮಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಅಂದ್ಬಿಟ್ಟು. ಸರಿ ಏನೇನು ಅಂದ್ಬಿಟ್ಟು ಹಿಂಗೆ ನೋಡಿದ್ರೆ ಅಲ್ಲಿ ಒಂದು ಸುಮಾರು ಜನ ನಿಂತಿದ್ದಾರೆ, ಒಂದು ಐ ಥಿಂಕ್ ಫ್ಯಾಮಿಲಿನೋ ಫ್ರೆಂಡ್ಸೋ ಗೊತ್ತಿಲ್ಲ. ಆಮೇಲೆ ಅಷ್ಟೊಂದು ಕರೆಕ್ಟಾಗಿ ಊಟ ಬಂತು. ಸರಿ ಆಯಿತು, ಊಟ ಮಾಡಿಬಿಟ್ಟು ಬರ್ತೀನಿ ಅಂತಂದೆ. ಓ ಕಾಯಕ್ಕಾಗಲ್ಲ ಅದು ಇದು ನೋಡಿದೆ ನಾನು. ಸರಿ ಹಂಗಾದ್ರೆ ಹೋಗಿ, ಏಕೆಂದರೆ ನಾನು ಅವ್ರನ್ನೆಲ್ಲ ಇಲ್ಲಿ ಕರೀತು ಅಂತಂದರೆ ನನ್ನ ಅಕ್ಕಪಕ್ಕ ಕೂತಿರೋ ಟೇಬಲ್ನವ್ರಿಗೂ ತೊಂದರೆ ಆಗುತ್ತೆ, ಇಲ್ಲಿ ನನಗೋಸ್ಕರ ನನ್ನ ಫ್ರೆಂಡ್ಸು ಕಾಯ್ತಾ ಇದ್ದಾರೆ, ಅವ್ರಿಗೂ ತೊಂದರೆ ಆಗುತ್ತೆ. ಹೋಗ್ಕೊಳ್ಳಿ, ನಾನು ಅಲ್ಲಿ ಆಚೆ ಹೋದರೆ
ಇವ್ರು ಫೋಟೋ ತೆಗೆಸ್ಕೋತಾ ಇರೋದು ನೋಡಿ ಇನ್ನಷ್ಟು ಜನ ಬರ್ತಾರೆ, ಎಷ್ಟು ಜನಕ್ಕೆ ತೊಂದರೆ. ಸೊ ನಾನು ಊಟ ಮುಗಿಸ್ಕೊಂಡೇ ಬರ್ತೀನಿ ಅಂತಂದೆ. ಅಷ್ಟರಲ್ಲಿ ಅವರು ಬೇಜಾರು ಮಾಡಿಕೊಂಡು ಫೋಟೋ ಕೇಳಿದ್ರೆ ಕೊಡಲಿಲ್ಲ ಹಾಗೆ ಹೀಗೆ ಅಂತ ಅಂದ್ಕೊಂಡು ಹೋದರು. ಈ ಥರದ್ದು ಸುಮಾರು ಇನ್ಸ್ಟೆನ್ಸ್ಗಳಾಗ್ತಾ ಇರುತ್ತೆ. ದೇವಸ್ಥಾನದಲ್ಲೂ ಅಷ್ಟೇ, ನಾನು ಆಗಲೇ ಹೇಳ್ದಂಗೆ ಇದೊಂಥರ ಒಂದು ಎಟರ್ನಲ್ ಪ್ರಾಬ್ಲಮ್. ದೇವಸ್ಥಾನಕ್ಕೆ ಹೋದಾಗ ಭಕ್ತಿಯಿಂದ ಒಂದು 5 ನಿಮಿಷ ಇರೋದಕ್ಕೆ ಆಗಲ್ಲ. ಒಂದೊಂದು ಸತಿ ದೇವಸ್ಥಾನಕ್ಕೆ ಹೋಗೋದೇ ಬೇಡ ಅನಿಸುತ್ತೆ. ಇದೆಲ್ಲದಕ್ಕಿಂತ ನನಗೆ ತುಂಬ ಒಂದು ಏನಂತಾರೆ ಒಂಥರ ಬೇಜಾರು ಇರ್ಸ್ಮುರ್ಸಾಗೋ ವಿಷಯ ಏನು ಅಂತಂದರೆ, ಇತ್ತೀಚೆಗೆ ಗೋರ್ಧನ್ಗೆ ಹುಷಾರಿತ್ತಿಲ್ಲ. ನಿಮ್ಗೆಲ್ರಿಗೂ ಗೊತ್ತೇ ಇದೆ ಅವ್ರ ಹೆಲ್ತ್ ಕಂಡೀಷನ್. ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೀನಿ. ಅಲ್ಲಿ ಯಾರೋ ಸೆಲ್ಫಿ ಅಂತ ಬಂದರು. ನಾನು ತುಂಬ ಸ್ಟ್ರೆಸ್ಸಲ್ಲಿದ್ದೆ, ಟೆನ್ಷನ್ ಆಗಿತ್ತು. ಗೋರ್ಧನ್ಗೆ ಹುಷಾರಿಲ್ವಲ್ಲ, ಮೊದಲೇ ಅವ್ರಿಗೆ ಆರೋಗ್ಯ ಸರಿಗಿಲ್ಲ, ಈ ಥರ ಇನ್ನೇನೋ ಪ್ರಾಬ್ಲಮ್ ಆಗಿದೆಯಲ್ಲ ಅಂತ ನಾನು ಆಗಲ್ಲ ಅಂತಂದೆ. ಈಗ ಆಗಲ್ಲ ಸೆಲ್ಫಿ ಕೊಡೋಕ್ಕೆ ಅಂತ. ಆಮೇಲೆ ಅವ್ರು ಅಲ್ಲೆಲ್ಲೋ ಹೋಗ್ಬಿಟ್ಟು ದೂರದಿಂದ ಫೋಟೋ ವೀಡಿಯೋ ಎಲ್ಲ ಮಾಡ್ತಾಯಿದ್ದಾರೆ. ಏಕೆಂದರೆ ಅವರು ಫೋನ್ ಹಿಡ್ಕೊಳ್ಳೋ ರೀತಿಲಿ ಗೊತ್ತಾಗತ್ತೆ ಅಲ್ವಾ. ನಾನು ಎಷ್ಟೋ ಸತಿ ಕೇಳಿದ್ದೀನಿ, ಯಾಕೆ ವೀಡಿಯೋ ಮಾಡ್ತಾ ಇದ್ದೀರಾ, ಯಾಕೆ ಫೋಟೋ ತೆಗಿತಾ ಇದ್ದೀರಾ ಪರ್ಮಿಷನ್ ಇಲ್ದೇನೆ ಅಂತ. ಆ್ಯಕ್ಚುಲಿ ತೆಗಿಬಾರ್ದಲ್ವ ಹಾಗೆ. ಅವರು 1 ಸೆಕೆಂಡು ಯೋಚನೆ ಮಾಡಲ್ಲ. ಒಂದು ಹಾಸ್ಪಿಟ್ಲು, ಆ ಅಟ್ಮಾಸ್ಫಿಯರೇ ಬೇರೆ, ಹುಷಾರಿಲ್ಲ ಅಂತ ಬಂದಿದ್ದೀವಿ, ಸ್ಟ್ರೆಸ್ಸು ಟೆನ್ಷನ್ ಎಲ್ಲ ಇದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಗೋರ್ಧನ್ ಅವ್ರಿಗೆ ಮೊದಲೇ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಅವರು ಅಂಥ ಟೈಮಲ್ಲಿ ಅವ್ರದ್ದು ನನ್ನ ಜೊತೆ ಆ ಫೋಟೋ ವೀಡಿಯೋ ಎಲ್ಲ ಮಾಡಿದ್ರೆ ಅವ್ರಿಗೆ ಎಷ್ಟು ಹಿಂಸೆ ಆಗುತ್ತಲ್ವ, ಎಷ್ಟು ಇರ್ಸ್ಮೂರ್ಸ್ ಆಗುತ್ತಲ್ವ. ಇದೇ ಥರನೇ ಕೆಲವು ಸತಿ ಎಲ್ಲೋ ಒಂದು ಸಿನಿಮಾ ನೋಡೋಕ್ಕೆ ಅಂತನೋ ಎಲ್ಲೋ ಒಂದು ಮಾಲ್ಗೋ ಎಲ್ಲೋ ಹೋಗಿರ್ತೀವಿ, ಫುಲ್ ಫ್ಯಾಮಿಲಿ ಹೋಗಿರ್ತೀವಿ. ಆ್ಯಂಡ್ ಗೋರ್ಧನ್ಗೆ ಅವರು ಆ ಥರ ಕಂಡೀಷನಲ್ಲಿ ಅವ್ರು ವೀಡಿಯೋ ತೆಗೆಯೋದು ಫೋಟೋ ಮಾಡೋದು ಅವ್ರಿಗೆ ಇಷ್ಟ ಆಗಲ್ಲ, ಸರಿ ಹೋಗಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ನನ್ನ ಫ್ರೆಂಡ್ಸ್ ಎಲ್ಲರೂ ನನ್ನ ಜೊತೆ ಬರ್ತಾರೆ, ಪ್ಲ್ಯಾನ್ ಮಾಡಿಕೊಂಡು ಒಂದು ಗ್ರೂಪಲ್ಲಿ ಹೋಗ್ತೀವಿ. ಒಬ್ಬರು ನನ್ನ ಜೊತೆ ಇರ್ತಾರೆ, ಇನ್ನು ಬಾಕಿಯವರೆಲ್ಲ ಗೋರ್ಧನ್ಗೆ ಹೆಲ್ಪ್ ಮಾಡ್ತಾರೆ. ನಾನು ಈ ವಿಷಯ ಮುಂಚೆ ಒಂದು ಬೇರೆ ವೀಡಿಯೋದಲ್ಲೂ ಹೇಳಿದ್ದೀನಿ. ಸೊ ಹೀಗಿದ್ದಾಗ ಓಕೆ, ಬರೀ ನಂದೊಬ್ಬಳದೇ ಎಲ್ಲೋ ದೂರದಿಂದ ಫೋಟೋನೋ ವೀಡಿಯೋನೋ ಮಾಡ್ಕೊಳ್ಳಿ ಅಂತ. ಏಕೆಂದರೆ ಅಟ್ಲೀಸ್ಟ್ ಗೋರ್ಧನ್ಗೆ ಒಂಥರ ಆಡ್ ಅಂತ ಫೀಲ್ ಆಗಲ್ಲ ಅಂತ ಅಂದ್ಬಿಟ್ಟು. ಇನ್ನು ಕೆಲವು ಸತಿ ಅಂತೂ ಏನೋ ಲೇಟಾಗಿ ಹೋಗ್ಬಿಟ್ಟಿರುತ್ತೆ, ಸಿನಿಮಾ ನೋಡೋಕ್ಕೆ ಬಂದಿರ್ತೀವಿ, ಇನ್ನೊಂದು 5 ನಿಮಿಷದಲ್ಲಿ ಸಿನಿಮಾ ಶುರು ಆಗಿಬಿಡುತ್ತೆ. ಅವಾಗ ಫೋಟೋ ಅಂತಂತಾರೆ. ನಾನು ಇಲ್ಲಿ ಫೋಟೋ ತೆಗೆಸ್ಕೊಳ್ತಾ ನಿಂತ್ಕೊಂಡ್ಬಿಟ್ರೆ ಅಲ್ಲಿ ಪಿಕ್ಚರ್ ಶುರು ಆಗೋಗಿರುತ್ತೆ. ಪ್ರಾಬಬ್ಲಿ ಏನಂತಾರೆ, ಇಂಪಾರ್ಟೆಂಟ್ ಟೈಟಲ್ ಕಾರ್ಡು, ಇಂಪಾರ್ಟೆಂಟ್ ಸೀನ್ಸ್ ಎಲ್ಲ ಮಿಸ್ಸೇ ಆಗೋಗುತ್ತೆ. ಈ ಸಮಸ್ಯೆ ನಾನೊಬ್ಬಳು ಮಾತ್ರ ಅಲ್ಲ, ನಮ್ಮಲ್ಲಿ ತುಂಬ ಜನ ಕಲಾವಿದರು ಫೇಸ್ ಮಾಡ್ತಾ ಇದ್ದಾರೆ. ಈಗ ನಾನೊಂದು ಎಕ್ಸಸೈಸ್ ಹೇಳ್ತೀನಿ, ಒಂದು 10 ನಿಮಿಷ ಮಾಡಿ. ನೋವಾಗ್ತಾ ಇದೆಯಾ? ಹೀಗೆ ಒಂದು 1 ಅವರ್ 2 ಅವರ್ ಮಾಡಿದ್ರೆ ಹೇಗಿರುತ್ತೆ ಹೇಳಿ? ನಾನು ಬರೀ ನಿಮಗೆ 10 ನಿಮಿಷ ಮಾಡೋಕ್ಕೆ ಹೇಳಿದೆ. ಕೆಲವು ಸತಿ ಫಂಕ್ಷನ್ಗಳಿಗೆ ಅಲ್ಲಿ ಇಲ್ಲಿ ಹೋದಾಗ 1 ಅವರ್ 2 ಅವರ್ ಇದೇ ಥರ ಸೆಲ್ಫಿಗಳಿಗೆ ಸ್ಮೈಲ್ ಮಾಡ್ತಾ ಇದೆಲ್ಲ ನೋವು ಬಂದುಬಿಡುತ್ತೆ. ಫೋಟೋ ಅಂದಮೇಲೆ ಯಾವಾಗಲೂ ಸೀರಿಯಸ್ ಆಗಿರೋಕ್ಕಾಗಲ್ಲ, ಅಥವಾ ಯಾವಾಗಲೂ ಹೀಗೇ ಇರೋಕ್ಕಾಗಲ್ಲ. ಈ ಥರ ಹೀಗೆ ನಕ್ಕು ಈ ಥರ ನಾರ್ಮಲ್ ಆಗಿದ್ದು ಮಾಡ್ತಾ ಇದೆಲ್ಲ ನೋವು ಬಂದುಬಿಡುತ್ತೆ. ಬಟ್ ದಟ್ಸ್ ಓಕೆ. ಅಭಿಮಾನಿಗಳಿಗೋಸ್ಕರ ಈ ಪೇನ್ಫುಲ್ ಎಕ್ಸಸೈಸ್ ಕಂಪ್ಲೀಟ್ಲಿ ಓಕೆ. ಬೇಜಾರಾಗ್ತಾ ಇದೆಯಾ, ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ ಅಂತ? ಇದು ಕಂಪ್ಲೇಂಟ್ ಅಲ್ಲ, ರಿಯಾಲಿಟಿ. ಈಗ ನನಗೂ ನಿಮಗೂ ಏನು ವ್ಯತ್ಯಾಸ ಹೇಳಿ? ಪರದೆ ಮೇಲೆ ಕಾಣಿಸ್ಕೋತೀನಿ, ಬೇರೆ ಪಾತ್ರಗಳು ಮಾಡ್ತೀನಿ ಅನ್ನೋದು ಬಿಟ್ಟರೆ ನಾನು ನಿಮ್ಮ ಹಾಗೇ ಅಲ್ವಾ? ಸೇಮ್ ಟು ಸೇಮ್. ಮಾಲ್ಗೆ ಹೋಗ್ತೀನಿ, ಶಾಪಿಂಗ್ ಮಾಡ್ತೀನಿ, ಹೋಟ್ಲ್ಗೆ ಹೋಗ್ತೀನಿ, ದೇವಸ್ಥಾನಗಳಿಗೆ ಹೋಗ್ತೀನಿ, ಊರು ಸುತ್ತೀನಿ. ಇಂಥ ಟೈಮಲ್ಲಿ ಒಂದು ಸ್ವಲ್ಪ ಸ್ಪೇಸ್ ಬೇಕು ಅನಿಸುತ್ತೆ. ಲಕ್ಕಿಲಿ ನನಗೆ ಈ ಥರ ಕಾಟ ಕೊಡೋರ ಸಂಖ್ಯೆ ತುಂಬ ಕಮ್ಮಿ. ಸೊ ಹಾಗಾಗಿ ನೋ ಕಂಪ್ಲೇಂಟ್ಸ್. ಏನೋ ನನ್ನ ಮನಸ್ಸಲ್ಲಿ ಇದೆಲ್ಲ ಇತ್ತು, ಈ ಮಾತುಗಳನ್ನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹಂಚ್ಕೊಂಡೆ. ಹಾಗಂತ ಅಂದ್ಬಿಟ್ಟು ಬೇಜಾರು ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡೋದನ್ನು, ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ, ಓಕೆನಾ? ಇದಾಗಿತ್ತು ಇವತ್ತಿನ ಎಪಿಸೋಡ್. ಮತ್ತೆ ಸಿಗ್ತೀನಿ. ದಿಸ್ ಇಸ್ ಜರ್ನಿ ಆಫ್ ಲೈಫ್, ಪಾಸಿಟಿವ್ಲಿ
with smiles and love.